ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇತ್ತೀಚೆಗೆ ಹಿಂದೂ ಧರ್ಮದ ಭಾಗವಲ್ಲ, ನಾವು ಸ್ವತಂತ್ರ ಧರ್ಮ ಲಿಂಗಾಯತ ಅನ್ನುವಂಥ ಒಂದು ಪ್ರಬಲವಾದ ಬೆಳೆದ ರೀತಿಯಲ್ಲಿ ಇನ್ನೊಂದು ವಾದ ಪ್ರಬಲವಾಗಿ ಅದನ್ನು ತನ್ನೊಳಗೆ ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ. ಅದು ಹಿಂದುವಿನ ಭಾಗ. ಇದೊಂದು ಕಾಲಕ್ಕೆ ನಮ್ಮ MM ಕಲಬುರ್ಗಿಯವರ ಮತ್ತು ನಮ್ಮ ಚಿದಾನಂದ ಮೂರ್ತಿಗಳೊಳಗಿನ ವಾದ ಇದ್ದಂಗೆ ಅದ. ಇದು ಚಿದಾನಂದ ಮೂರ್ತಿಯವರು ಶತಾಯ ಗತಾಯ ಮಾಡಿ ವಚನ ಸಾಹಿತ್ಯವನ್ನು ಹೇಗಾದರೂ ಹಿಂದುತ್ವದಲ್ಲಿ ಹಿಡಿದಿಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದರೆ, ನಮ್ಮ MM ಕಲಬುರ್ಗಿಯವರು ಇದನ್ನು ಮೀರಿ ಅಲ್ಲದು ಹಿಂದೂಗಳ ಭಾಗ ಅಲ್ಲದು. ಯಾಕಂದರೆ ಸ್ವತಂತ್ರವಾಗಿ ವಿಚಾರಧಾರೆ ಇದ್ದಂಥ 12ನೇ ಶತಮಾನ ಸ್ವತಂತ್ರ ಧರ್ಮ ಲಿಂಗಾಯತ ಅಂತೇಳಿದರು. ಅಂದರೆ ಒಬ್ಬರು ಹಿಂದೂ ಧರ್ಮದ ಅಡಿಯಲ್ಲಿ ತುರುಕಬೇಕಾದನಂತೇಳಿ, ಇನ್ನೊಬ್ಬರು ಅದಲ್ಲ ಸ್ವತಂತ್ರ ಧರ್ಮ ಅನ್ನುವಂಥದ್ದು. ಇವತ್ತು ಅದು ಇನ್ನಷ್ಟು ಹಿಂಬಾಗಿ ದೊಡ್ಡದಾಗಿ ಬೆಳೀತಾ ಇದೆ. ಎರಡೂ ಕಡೆ ತಮ್ಮ ವಾದನ ಮಂಡಿಸ್ತಾ ಇದ್ದಾರೆ. ಅಂಥ ವಾದ ಮಂಡನೆಯಲ್ಲೇ ಹಿಂದುತ್ವದ ಭಾಗ, ಉಪನಿಷತ್ತುಗಳ ಒಂದು ಭಾಗ ಈ ಒಂದು ವಚನಗಳು ಅನ್ನುವಂಥ ಮಾತನ್ನು ಅದನ್ನು ಪ್ರೂವ್ ಮಾಡೋ ಸಲುವಾಗಿ ವಚನ ದರ್ಶನ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡಿದ್ದು ನಮ್ಮ ಏನಪ್ಪ ಅಂದ್ರೆ ಅಯೋಧ್ಯ ಪಬ್ಲಿಕೇಶನ್ ವಚನ ದರ್ಶನ. ಆ ದಿಶೆಯಲ್ಲೇ ಅಲ್ಲಿ ಏನು ಪ್ರಯತ್ನ ಮಾಡಿದಾರಪ್ಪ ಅಂತಂದ್ರೆ, ವಚನಕಾರರು ಉಪನಿಷತ್ತುಗಳಿಂದ ವೇದಗಳಿಂದ ಮತ್ತಾವುದರಿಂದ ಪ್ರಭಾವಿತರಾಗಿದ್ದಾರೆ. ಹಿಂದೂಗಳಿಂದ ಇವರು ಭಿನ್ನಲ್ಲ, ಹಿಂದೂ ಧರ್ಮದ ಒಂದು ಭಾಗ ಅಂತೇಳಿ ಒತ್ತಿ ಹೇಳಿದ್ದಾರೆ. ಅದನ್ನು ಒತ್ತಿ ತಿರಸ್ಕಾರ ಮಾಡಿದ್ದಾರೆ ಲಿಂಗಾಯತ ಧರ್ಮ ವಾದ ಪ್ರತಿಪಾದನೆ ಮಾಡುವಂಥವ್ರು. ಅವ್ರದ್ದು ಸ್ಪಷ್ಟ. ಅದರಲ್ಲೂ ಇತ್ತೀಚೆಗೆ ನಮ್ಮ ಪ್ರಜಾವಾಣಿಯಲ್ಲೇ ಒಬ್ಬ ಲೇಖನವನ್ನು ಭಾಳ ಸುಂದರವಾಗಿ ಬರೆದಿದ್ದಾರೆ. ವಿಜಯ್ ಮಹಾಂತೇಶ್ ಪಾಪ್ನಾಳ್ ಅನ್ನುವಂತಹ ಒಬ್ಬ